ಇವತ್ತಿನ ಕಾಲದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ದು ನೇಚರ್ ಬಹಳ ಚೇಂಜ್ ಆಗಿದೆ. ಒಂದು 10-15 ವರ್ಷ ಮುಂಚೆ ಹೆಂಗಿತ್ತು ಅಂದ್ರೆ ಒಂದು ಎಲ್ಲ ಪ್ರತಿ ಸಬ್ಜೆಕ್ಟಿಗೆ ಒಂದು 2-3 ಬುಕ್ಸ್ ಇರ್ತದೆ. ಆ ಬುಕ್ಸ್ ನೀವು ಪೂರ್ತಿ ಬೈ ಹಾರ್ಟ್ ಮಾಡಿ ಕಲ್ತ್ಕೊಂಡು ಹೋದ್ರೆ ಅದು ಫುಲ್ ಅದರಿಂದ ಕೇಳ್ತಾರೆ. ಅಂದ್ರೆ ಈ ಬ್ಯಾಟಲ್ ಯಾವಾಗ ಆಯ್ತು, ಈ ಬ್ಯಾಟಲ್ ಅಲ್ಲಿ ಯಾರು ಗೆದ್ರು, ಈ ಲೀಡರ್ ಈ ವರ್ಷದಲ್ಲಿ ಈ ಡೇಟಿಗೆ ಏನ್ ಮಾಡಿದ್ರು, ಅಂದ್ರೆ ಎಲ್ಲ ವೈ, ಎಲ್ಲ ವೆನ್, ಹೂ, ವಾಟ್ ಕ್ವೆಶ್ಚನ್ಸ್ ಇತ್ತು ಮುಂಚೆ. ಈಗ ಪ್ರಿಲಿಮ್ಸ್ ಕೂಡ ಆಗಲಿ, ಆಮೇಲೆ ಮೇನ್ಸ್ ಕೂಡ ಆಗಲಿ, ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಕೂಡ ಆಗಲಿ, ಇದು ಲಾಂಗ್ ಆನ್ಸರ್ ರೈಟಿಂಗ್ ಕೂಡ ಆಗಲಿ, ಬಹಳ ಡೈರೆಕ್ಟ್ ಕ್ವೆಶ್ಚನ್ಸ್ ಇತ್ತು. ಸೊ ನೀವು ಸುಮ್ಮನೆ ಟೆಕ್ಸ್ಟ್ ಬುಕ್ಸ್ ಅಂತ ಕಲ್ತ್ಕೊಂಡು ಹೋದ್ರೆ ಅದು ಕ್ರ್ಯಾಕ್ ಮಾಡಕ್ ಆಗ್ತಿತ್ತು ಆವಾಗ. ಇವಾಗ ಎಕ್ಸಾಮ್ ಬಹಳ ಡೈನಾಮಿಕ್ಲಿ ಚೇಂಜ್ ಆಯಿತು. ಇವಾಗ ಅವರು ಹೂ, ವಾಟ್, ವೆನ್ ಕ್ವೆಶ್ಚನ್ಸ್ ಬಿಟ್ಟು ಅವರು ವೈ ವೈ ಕ್ವೆಶ್ಚನ್ಸ್ ಕೇಳ್ತಾರೆ. ಅಂದ್ರೆ ಯಾವುದೇ ಒಂದು ವಿಷಯ ಬಗ್ಗೆ ನಿಮಗೆ ಆ ಟೆಕ್ಸ್ಟ್ ಬುಕ್ ಅಲ್ಲಿ ಇರುವುದಕ್ಕಿಂತ ನಿಮ್ದು ಏನು ಒಪಿನಿಯನ್ ಫಾರ್ಮ್ ಆಗಿದೆ ಇದ್ರ ಬಗ್ಗೆ, ವೈ ಇದು ಯಾಕೆ ಆಯ್ತು, ಮತ್ತು ಇದ್ರ ಬಗ್ಗೆ ನಿಮ್ದು ಏನ್ ಥಾಟ್ಸ್ ಇದೆ, ಮತ್ತು ಒಂದು ಸಮಸ್ಯೆಯನ್ನು ಪರಿಹರಿಸಕ್ಕೆ ನಿಮ್ದೇನು ಐಡಿಯಾಸ್ ಇದೆ, ಇತರ ಕ್ವೆಶ್ಚನ್ಸ್ ಕೇಳ್ತಾರೆ ಅವರು ಇವಾಗ ಎಕ್ಸಾಮ್ಸ್ ಅಲ್ಲಿ. ಸೊ ನೀವು ಇವಾಗ ಇಲ್ಲಿ PUC ವರೆಗೆ ಸ್ಟೂಡೆಂಟ್ಸ್ ಇರ್ಬೋದು. ಇಲ್ಲಿ ಈ ಒಂದು ಹಂತದಲ್ಲಿ ನೀವು ಪ್ರಿಲಿಮ್ಸ್ ಅಲ್ಲಿ ಏನ್ ಸಬ್ಜೆಕ್ಟ್, ಮೇನ್ಸ್ ಅಲ್ಲಿ ಏನ್ ಸಬ್ಜೆಕ್ಟ್ ತಗೋಬೇಕು, ಅದಕ್ಕಿಂತ ಮುಖ್ಯವಾಗಿ ನೀವು ನಂದು ಜನರಲ್ ಅವೇರ್ನೆಸ್ ಹೆಂಗ್ ಹೆಚ್ಚಿನ ಮಾಡಿಸ್ಬೋದು ಅಂತ ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಅದಕ್ಕೆ ಒಂದು ಮುಖ್ಯವಾದ ಅಭ್ಯಾಸ ನೀವೇನ್ ಕಲಿಬೇಕಂದ್ರೆ ರೀಡಿಂಗ್ ಆಫ್ ನ್ಯೂಸ್ ಪೇಪರ್. ಯಾರ್ಯಾರು ಇದರಲ್ಲಿ ಪ್ರತಿದಿನ ನ್ಯೂಸ್ ಪೇಪರ್ ಓದ್ತಾ ಇರೋ ಎಷ್ಟು ಮಕ್ಕಳಿದ್ದೀರಾ ಇಲ್ಲಿ? ಕೈ ಎತ್ತೀರಾ? ನ್ಯೂಸ್ ಪೇಪರ್ ಡೈಲಿ ಓದ್ತಾ ಇರೋರು ಕೈ ಎತ್ತಿ. ಒಳ್ಳೆ ಕೆಲಸ ಅದು. ಕ್ಲಾಪ್ ಮಾಡಿ, ಚಪ್ಪಾಳೆ ಹೊಡಿ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಕ್ರ್ಯಾಕ್ ಮಾಡಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಅಭ್ಯಾಸ ಏನಂದ್ರೆ ಪ್ರತಿದಿನ ನ್ಯೂಸ್ ಪೇಪರ್ ಓದೋದು. ಅದು ನ್ಯೂಸ್ ಪೇಪರ್ ಅಲ್ಲಿ ಯಾವ ಕಾಲಮ್ಸ್ ಓದ್ಬೇಕಂದ್ರೆ ಅದು ಕೂಡ ಬಹಳ ಇಂಪಾರ್ಟೆಂಟ್ ವಿಷಯ. ಈಗ ಈ ನಮ್ಮ ದರ್ಶನ್ ಬಿಟ್ಟು ಇನ್ನೊಂದು ಫೇಮಸ್ ಆಕ್ಟರ್ ಇದ್ದಾರೆ, ಯಾರದು, ಸುದೀಪ್ ಸುದೀಪ್ ಎಲ್ಲಿ ಹೋದ್ರು, ಸುದೀಪ್ ಯಾರ ಜೊತೆ ಮಾತಾಡಿದ್ರು, ಅವ್ರದ್ದು ಏನ್ ಫೀಲಿಂಗ್ಸ್ ಬರುತ್ತೆ ಆ ಸೆಕ್ಷನ್ ಅಲ್ಲ. ಮತ್ತು ಈ MP ಆ MP ಗೆ ಏನ್ ಹೇಳಿದ್ರು, ಈ MLA ಆ MLA ಏನ್ ಹೇಳಿದ್ರು, ಆ ಸೆಕ್ಷನ್ ಅಲ್ಲ. ನ್ಯೂಸ್ ಪೇಪರ್ ಅಲ್ಲಿ ನಮ್ಮ ಪ್ರಪಂಚದಲ್ಲಿ ಏನೇನ್ ವಿಷಯಗಳು ಆಗ್ತಾ ಇದೆ, ಎಲ್ಲಿ ವಾರ್ಸ್ ಆಗ್ತಾ ಇದೆ, ಅದು ಯಾಕೆ ಆಗ್ತಾ ಇದೆ, ಇಸ್ರಾಯೇಲ್ ಮತ್ತು ಇರಾನ್ ನಡುವೆ ಯಾಕೆ, ಇಸ್ರಾಯೇಲ್ ಮತ್ತು ಪ್ಯಾಲೆಸ್ಟೈನ್ ನಡುವೆ ಏನ್ ವಿಷಯ, ವರ್ಲ್ಡ್ ವಾರ್ ಟೈಮ್ ಅಲ್ಲಿ ಏನಾಯ್ತು, ವರ್ಲ್ಡ್ ವಾರ್ ಟೈಮ್ ಅಲ್ಲಿ ಇಸ್ರಾಯೇಲ್ಗೆ ಎಲ್ಲಿಂದ ಜನರು ಬಂದು ಇಸ್ರಾಯೇಲ್ ಅಲ್ಲಿ ವಾಸ ಮಾಡಿದ್ರು, ರಷ್ಯಾ ಮತ್ತು ಯುಕ್ರೇನ್ ನಡುವೆ ಸಡನ್ಲಿ ಹೆಂಗೆ ವಾರ್ ಸ್ಟಾರ್ಟ್ ಆಯ್ತು, USA ಅಲ್ಲಿ ಡೊನಾಲ್ಡ್ ಟ್ರಂಪ್ ಬಿಗ್ ಬ್ಯೂಟಿಫುಲ್ ಬಿಲ್ ಅಂತ ಒಂದು ಬಿಲ್ ಪಾಸ್ ಆಗ್ತಾ ಇದೆ, ಏನ್ ಪಾಸ್ ಮಾಡ್ತಾ ಇದ್ದಾರೆ, ಏನಿದೆ ಆ ಬಿಲ್ ಅಲ್ಲಿ. ನಮ್ ಸೌತ್ ಇಂಡಿಯಾಕ್ಕಿಂತ ನಾರ್ತ್ ಇಂಡಿಯಾದಲ್ಲಿ ಬಡವತನ ಯಾಕೆ ಜಾಸ್ತಿ ಇದೆ, ಈ ತರ ವಿಷಯಗಳ ಬಗ್ಗೆ ನ್ಯೂಸ್ ಪೇಪರ್ ಅಲ್ಲಿ ಡೈಲಿ ಆರ್ಟಿಕಲ್ಸ್ ಬರುತ್ತೆ. ಈ ಆರ್ಟಿಕಲ್ಸ್ ಅನ್ನು ಓದಿ, ಈ ಆರ್ಟಿಕಲ್ಸ್ ಮೇಲೆ ಅಧ್ಯಯನ ಮಾಡಿ ನಿಮ್ದೇ ಥಾಟ್ಸ್, ನೀವು ಈ ಒಂದು ವಿಷಯ ನೀವು ಹಂಗೆ ತಿಳ್ಕೋಬೇಕು, ಹಂಗೆ ನೀವು ಯೋಚನೆ ಮಾಡ್ಬೇಕು. ಈ ವಿಷಯ ನನ್ನ ಮುಂದೆ ಬಂತಂದ್ರೆ ನಾನೇನ್ ಸೊಲ್ಯೂಷನ್ ಕೊಡ್ಬೋದಿತ್ತು, ಅದರ ಒಂದು ಥಿಂಕಿಂಗ್ ಜೊತೆಗೆ ನೀವು ನ್ಯೂಸ್ ಪೇಪರ್ ಓದಕ್ಕೆ ಶುರು ಮಾಡಿದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪಾಸ್ ಮಾಡಕ್ಕೆ ಅದಕ್ಕಿಂತ ಬೇರೆ ಅಭ್ಯಾಸ ಏನು ಬೇಕಾಗಿಲ್ಲ. ನಿಜವಾಗಿ ಹೇಳಿದ್ರೆ ನಾನು ಕೂಡ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಾನು ಫಸ್ಟ್ ಸ್ಕೂಲ್ ಆದ್ಮೇಲೆ CA ಕಲ್ತಿದ್ದೀನಿ, CA ಚಾರ್ಟರ್ಡ್ ಅಕೌಂಟೆನ್ಸಿ ಪಾಸ್ ಮಾಡಿದ್ದೀನಿ. ಅದಾದ್ಮೇಲೆ ಕೆಲಸ ಮಾಡ್ತಾ ಇದ್ದೀನಿ. ಆ ಕೆಲಸ ಮಾಡೋ ಟೈಮಲ್ಲಿ ಮಾತ್ರ ನಾನು ಈ ಅಭ್ಯಾಸ ಸ್ಟಾರ್ಟ್ ಮಾಡಿದ್ದೀನಿ. ಏನಂದ್ರೆ ನ್ಯೂಸ್ ಪೇಪರ್ ಅಲ್ಲಿ ಇಶ್ಯೂಸ್ ಓದಿ, ಇಶ್ಯೂಸ್ ಮೇಲೆ ನಂದು ಥಿಂಕಿಂಗ್ ಏನಿದೆ ಅಂತ ಆ ಅಭ್ಯಾಸ ಅದು ನಾನು
ಬರೀ 12 ನಂದು ಪ್ರೊಫೆಷನಲ್ ಲೈಫ್ ಸ್ಟಾರ್ಟ್ ಮಾಡಿದ ನಂತರ ಸ್ಟಾರ್ಟ್ ಮಾಡಿದ್ದೀನಿ. ಅದು ನಾನು ಮಾಡುವ ಒಂದು ತಪ್ಪು. ಅದು ಬಿಟ್ಟು ನಾನು ಆಕ್ಚುಲಿ ಒಂದು 5-6 ಇಯರ್ಸ್ ಮುಂಚೆ ನಾನು ಅಭ್ಯಾಸ ಸ್ಟಾರ್ಟ್ ಮಾಡ್ತಿದ್ರೆ ನಂದು ಹಾಫ್ ಎಫರ್ಟ್ಸ್ ಕಡಿಮೆ ಆಗ್ತಿತ್ತು. ಬಿಕಾಸ್ ಈ ನ್ಯೂಸ್ ಪೇಪರ್ ಓದುವಾಗ ಇನ್ನೊಂದು ಆಗುತ್ತೆ, ನಾವು ಈ ಒಂದು ಈ ಎಕ್ಸಾಮ್ಸ್ ಅಲ್ಲಿ ಅವರು ಕ್ವೆಶ್ಚನ್ಸ್ ಕೇಳ್ತಾರೆ, ಅದೊಬ್ರು ನ್ಯೂಸ್ ಪೇಪರ್ ಓದದೇ ಇರುವ ಒಬ್ರು ವ್ಯಕ್ತಿ ಈಗ ನಿಮಗೆ ಕೇಳ್ತಾರೆ ವರ್ಲ್ಡ್ ವಾರ್ ಮತ್ತು ಇವತ್ತು ಇಸ್ರಾಯೇಲ್ ಮತ್ತು ಇರಾನ್ ನಡುವೆ ಆಗ್ತಾ ಇರೋ ಯುದ್ಧ ನಡುವೆ ಏನ್ ಕನೆಕ್ಷನ್ ಇದೆ. ನ್ಯೂಸ್ ಪೇಪರ್ ಓದಿರುವ ಒಬ್ರು ವ್ಯಕ್ತಿ ಟೆಕ್ಸ್ಟ್ ಬುಕ್ ಓದದೆ ಈ ಒಂದು ಕ್ವೆಶ್ಚನ್ಗೆ ಆನ್ಸರ್ ಕೊಡಬಹುದು. ಸೊ ನನಗೆ ನಾನು ಏನ್ ಎಫರ್ಟ್ಸ್ ಮಾಡಿದ್ದೀನಿ ಎಕ್ಸಾಮ್ ಪಾಸ್ ಮಾಡ್ಸಕ್ಕೆ, ನಾನು ಏನ್ ತಪ್ಪುಗಳು ಮಾಡಿದ್ದೀನಿ, ಅದರಿಂದ ನಾನು ಕಲಿತಿರುವ ಮೇನ್ ವಿಷಯ ಇದು ನ್ಯೂಸ್ ಪೇಪರ್ ರೀಡಿಂಗ್. ಮತ್ತು ಈ ಫಿಲಿಮ್ಸ್ ಮತ್ತು ಟಿವಿ ಸೀರೀಸ್ ಬಿಟ್ಟು ಕೆಲವು ಡಾಕ್ಯುಮೆಂಟ್ರೀಸ್ ಎಲ್ಲ ಇದೆ, ಅದಕ್ಕೆ ಕೂಡ ಸ್ವಲ್ಪ ಇಂಟ್ರೆಸ್ಟ್ ಕೊಡಿ. ನಾವೀಗ ಮೂವೀಸ್ ನೋಡಕ್ಕೆ ಏನ್ ಆಸಕ್ತಿ ತೋರಿಸ್ತೀವಿ, ಆ ಸೇಮ್ ಆಸಕ್ತಿ ಸ್ವಲ್ಪ ನಮ್ದು ನಾಲೆಜ್ ಜಾಸ್ತಿ ಮಾಡ್ಸಕ್ಕೆ ಡಾಕ್ಯುಮೆಂಟ್ರೀಸ್ ಇರ್ತದೆ, ನ್ಯೂಸ್ ಡೈಲಿ ನ್ಯೂಸ್ ನೋಡ್ಕೊಳ್ಳಿ. ನಿಮಗೆ ನ್ಯೂಸ್ ಪೇಪರ್ ಓದಕ್ಕೆ ನಿಮಗೆ ಲೇಸಿನೆಸ್ ಇದ್ರೆ ನ್ಯೂಸ್ ನೋಡಿ. ಬಟ್ ಇವತ್ತಿನ ಕಾಲದಲ್ಲಿ ನ್ಯೂಸ್ ಕೂಡ ಹೆಂಗಿದೆ ನಿಮಗೆ ಗೊತ್ತು. ಈಗ ಯಾವುದೇ ಒಂದು ವಿಷಯ ಬಗ್ಗೆ ಸುಮ್ಮನೆ ರಿಪೀಟ್ ತೋರಿಸ್ಕೊಂಡು ಅದರಿಂದ ಏನು ನಮಗೆ ಕಲಿಯಕ್ಕಾಗಲ್ಲ. ಸುಮ್ಮನೆ ಜನರು ಏನ್ ಮಾತಾಡ್ತಾರೆ ಅದ್ರ ಬಗ್ಗೆ ಗೊತ್ತಾಗುತ್ತೆ. ಬಟ್ ನಿಜವಾಗಿ ನಮ್ಮ ಇಂಡಿಯಾದಲ್ಲಿ ನಮ್ಮ ಊರಿನ ಸಮಸ್ಯೆಗಳು ನಮ್ಮ ನ್ಯೂಸ್ ಪೇಪರ್ ಕೂಡ ಓಪನ್ ಮಾಡಿದ್ರೆ, ಈಗ ಭದ್ರಾವತಿ ಕೆನಾಲಿಂದ ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡುವಾಗ, ಈಗ ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟ್ ಅಂತ ಅಂದ್ರೆ ಎಲ್ಲರಿಗೆ ಎಲ್ಲರಿಗೆ ಅನುಕೂಲ ಆಗಿರೋ ಪ್ರಾಜೆಕ್ಟ್, ಕುಡಿಯೋ ನೀರು ಪ್ರಾಜೆಕ್ಟ್. ಆದ್ರೆ ಕೂಡ ಯಾಕೆ ರೈತರು ಬಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ನಿಮಗೆ ನ್ಯೂಸ್ ಪೇಪರ್ ಇಂದ ಗೊತ್ತಾಗುತ್ತೆ. ಕೆಲವೊಮ್ಮೆ ಟಿವಿ ಚಾನೆಲ್ಸ್ ಇಂದ ಗೊತ್ತಾಗಲ್ಲ. ಬಿಕಾಸ್ ಟಿವಿ ಚಾನೆಲ್ಸ್ ಇಂದ ಬರೀ ನಮಗೆ ದೃಶ್ಯಗಳನ್ನು ಏನ್ ಆಸಕ್ತಿಯಾದ ದೃಶ್ಯಗಳು ಮಾತ್ರ ತೋರಿಸ್ತಾರೆ. ಏನ್ ಆಕ್ಚುಲಿ ಕುಡಿಯೋ ನೀರು ಮತ್ತು ರೈತರದ್ದು ಪ್ರೊಟೆಸ್ಟ್ ಏನ್ ಕಾರಣ ಇದೆ, ಅವ್ರದ್ದೇನ್ ಯಾವುದೇ ಒಂದು ವಿಷಯದಲ್ಲಿ ಪಾಸಿಟಿವ್ಸ್ ಕೂಡ ಇರುತ್ತದೆ, ನೆಗೆಟಿವ್ಸ್ ಕೂಡ ಇರ್ತದೆ. ಈ ಪಾಸಿಟಿವ್ಸ್ ಮತ್ತು ನೆಗೆಟಿವ್ಸ್ ಬ್ಯಾಲೆನ್ಸ್ ಮಾಡಿಕೊಂಡು ಒಂದು ಸೊಲ್ಯೂಷನ್ ಕೊಡುವ ಜವಾಬ್ದಾರಿ ಲೀಡರ್ದು. ಈ ಒಂದು ಸ್ಕಿಲ್ ನಿಮ್ಮ ಹತ್ರ ಇದೆ ಅಂತ ಕಾಂಪಿಟೇಟಿವ್ ಎಕ್ಸಾಮ್ಸ್ ಟೆಸ್ಟ್ ಮಾಡ್ತಾರೆ. ಸೊ ಆ ಸ್ಕಿಲ್ ಬಿಲ್ಡ್ ಮಾಡಕ್ಕೆ ಫಸ್ಟ್ ಇಶ್ಯೂ ಏನಿದೆ ಅಂತ ನಿಮಗೆ ಗೊತ್ತಾಗಬೇಕು. ಅದಕ್ಕೆ ನೀವು ಇವತ್ತಿನ ದಿನದಿಂದ ನಿಮ್ದು ಡಿಗ್ರಿ ಮುಗಿಯುವವರೆಗೆ, ಬಿಕಾಸ್ ಡಿಗ್ರಿ ಬೇಕೇ ಬೇಕು ಕಾಂಪಿಟೇಟಿವ್ ಎಕ್ಸಾಮ್ಸ್ ರೈಟ್ ಮಾಡೋಕ್ಕೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಟೆಂಡ್ ಮಾಡೋಕ್ಕೆ. ಸೊ ಇವತ್ತಿಂದ ಡಿಗ್ರಿ ಮುಗಿಯುವವರೆಗೆ ಇದು ಮೇಲೆ ಫೋಕಸ್ ಮಾಡಿ. ನ್ಯೂಸ್ ಪೇಪರ್ ರೀಡಿಂಗ್, ಅಂಡರ್ಸ್ಟ್ಯಾಂಡಿಂಗ್ ಆಫ್ ಇಶ್ಯೂಸ್, ಆಮೇಲೆ ನಿಮ್ದು ಪರ್ಸನಲ್ ಸೊಲ್ಯೂಷನ್ ಏನಿದೆ ಈ ಇಶ್ಯೂ ಇದೆ. ಇವತ್ತಿನ ದಿನ ನೀವು ನಿಮ್ಮ ಮೈಂಡಲ್ಲಿ ಪರ್ಸನಲ್ ನಿಮ್ದು ಸೊಲ್ಯೂಷನ್ಸ್ ನೀವು ಹುಡುಕಿದ್ರೆ, ನಾಳೆ ನಿಮಗೆ ಒಂದು ಜವಾಬ್ದಾರಿಯುತ ಒಂದು ಪೊಸಿಷನ್ ಅಲ್ಲಿ ನೀವು ಹೋಗುವಾಗ ಆ ಸೇಮ್ ಐಡಿಯಾಸ್ ಅಲ್ಲಿ ನಾನೇ ಬಳಸ್ತಾ ಇದ್ದೀನಿ. ನಾನು ಮುಂದೆ ಸಮಸ್ಯೆಗಳು ಕೂಡ ಬರುವಾಗ ನನ್ನ ಮೈಂಡಲ್ಲಿ ಅದ್ರ ಬಗ್ಗೆ ಯೋಚನೆ ಮಾಡಿ ಪಾಸಿಟಿವ್ಸ್ ನೆಗೆಟಿವ್ಸ್ ಬ್ಯಾಲೆನ್ಸ್ ಮಾಡಿಕೊಂಡು ಒಂದು ಸೊಲ್ಯೂಷನ್ ತೆಗಿತೀನಿ. ಅದೇ ಒಂದು ಅಭ್ಯಾಸ ಇವತ್ತಿಂದ ಮಾಡಿ. ಇದೇ ನಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ನಿಮ್ದು ಈ ಸ್ಟೇಜ್ ಅಲ್ಲಿ ನಿಮಗೆ ಕೊಡಬಹುದಾದ ಮೋಸ್ಟ್ ಇಂಪಾರ್ಟೆಂಟ್ ಅಡ್ವೈಸ್ ಇದೆ. ಇದರಲ್ಲಿ ಬೇರೆ ಈ ಸ್ಪೆಸಿಫಿಕ್ ಕ್ವೆಶ್ಚನ್ಸ್ ಇದ್ರೆ ನಾನು ಆನ್ಸರ್ ಮಾಡ್ಬೋದು. ಥ್ಯಾಂಕ್ ಯು. ಮೇನ್ ಎಕ್ಸಾಮ್ಸ್ ಸಬ್ಜೆಕ್ಟ್ ಏನು ಚಾಯ್ಸ್ ಮಾಡ್ಕೊಳ್ಬೇಕು. ನಿಮ್ಮಲ್ಲಿ ಮ್ಯಾಂಡೇಟರಿ ಪೇಪರ್ಸ್ ಇರ್ತದೆ. ಮೇನ್ ಎಕ್ಸಾಮ್ಸ್ ಅಲ್ಲಿ ಯಾವ ಸೆಲೆಕ್ಟ್ ಮಾಡಬೇಕು ಸಬ್ಜೆಕ್ಟ್ನ, ಸಬ್ಜೆಕ್ಟ್ ಸೆಲೆಕ್ಟ್ ಮಾಡೋದ್ಮೇಲೆ ಅದರ ಪ್ರಿಪರೇಷನ್ ಏನು ಮಾಡಬೇಕು, ಸೋರ್ಸ್ ಏನು ಮಾಡಬೇಕು, ಸ್ವಲ್ಪ ಈ ನಿಟ್ಟಿನಲ್ಲಿ ನನಗೆ ಮಕ್ಕಳು ನಾನು ಸೊ ಎಕ್ಸಾಮ್ದು ಸ್ಟ್ರಕ್ಚರ್ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಎಕ್ಸಾಮ್ ಅಲ್ಲಿ 3 ಸ್ಟೇಜಸ್. ಫಸ್ಟ್ ಸ್ಟೇಜ್ ಪ್ರಿಲಿಮಿನರಿ ಎಕ್ಸಾಮ್. ಪ್ರಿಲಿಮಿನರಿ ಎಕ್ಸಾಮ್ ಒಂದು ದಿನ ಕಂಡಕ್ಟ್ ಆದಂತ ಎಕ್ಸಾಮ್. ಅದು ಬೆಳಿಗ್ಗೆ ಒಂದು ಪೇಪರ್, ಮಧ್ಯಾಹ್ನ ಮೇಲೆ ಒಂದು ಪೇಪರ್. 2 ಪೇಪರ್ ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಅಂದ್ರೆ ಆಬ್ಜೆಕ್ಟಿವ್. ಫಸ್ಟ್ ಪೇಪರ್ ಅಲ್ಲಿ ಪೂರ್ತಿ ಜನರಲ್ ನಾಲೆಡ್ಜ್ ಅಂದ್ರೆ ಹಿಸ್ಟ್ರಿ, ಜಾಗ್ರಫಿ, ಎಕನಾಮಿಕ್ಸ್, ಸೈನ್ಸಸ್ ಎಲ್ಲ ವಿಷಯದಿಂದ, ಪಾಲಿಟಿ, ಕಾನ್ಸ್ಟಿಟ್ಯೂಷನ್ ಇದೆಲ್ಲ ಬಗ್ಗೆ ಅವರು MCQ ಕೇಳ್ತಾರೆ. ಈಗ ಆ ಸಬ್ಜೆಕ್ಟ್ಸ್ಗೆಲ್ಲ 1-2 ಬುಕ್ ಇರ್ತದೆ.
ಬಟ್ ಈಗ ನಾನು ಹೇಳಿದಂಗೆ ಎಕ್ಸಾಮ್ ಬಹಳ ಚೇಂಜ್ ಆಯಿತು. ಮುಂಚೆ ಹೆಂಗಿತ್ತು, ಅವರು ಈಗ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಅಲ್ಲಿ ಅವರು 4 ಆಪ್ಷನ್ಸ್ ಕೊಡ್ತಿದ್ರು. ಅದರಲ್ಲಿ ನಾವು ಕರೆಕ್ಟ್ ಆಪ್ಷನ್ ಚೂಸ್ ಮಾಡಬೇಕು. ಈ ಥರ ಇತ್ತು. ಅಂದ್ರೆ ಮೇ ಬಿ ಗಾಂಧೀಜಿ ಯಾವಾಗ ದಾಂಡಿ ಮಾರ್ಚ್ ಯಾವಾಗ ಮಾಡಿದ್ರು ಅಂತ 4 ಡೇಟ್ಸ್ ಕೊಡ್ತಾರೆ, ಅದರಲ್ಲಿ ಕರೆಕ್ಟ್ ಡೇಟ್ ಸೆಲೆಕ್ಟ್ ಮಾಡಬೇಕು. ಈಗ ಎಕ್ಸಾಮ್ ಬಹಳ ಚೇಂಜ್ ಆಯ್ತು. ಈಗ ಎಕ್ಸಾಮ್ ಹೆಂಗಿದೆ ಅಂದ್ರೆ, ಈಗ ಅವರು ಗಾಂಧೀಜಿ ಬಗ್ಗೆ 4 ಫ್ಯಾಕ್ಟ್ಸ್ ಕೊಡ್ತಾರೆ. ಗಾಂಧೀಜಿ ಹಿಂಗ್ ಮಾಡಿದ್ರು, ಗಾಂಧೀಜಿ ಈ ಹೋರಾಟ ಮಾಡಿದ್ರು, ಗಾಂಧೀಜಿ ಈ ವರ್ಷದಲ್ಲಿ ಸೌತ್ ಆಫ್ರಿಕಾ ಬಿಟ್ಟು ಇಂಡಿಯಾ ಬಂದ್ರು, ಮತ್ತು ಗಾಂಧೀಜಿಗೆ ಇಷ್ಟು ಮಕ್ಕಳಿದ್ರು. ಈ ತರ ಫ್ಯಾಕ್ಟ್ಸ್ ಕೊಡ್ತಾರೆ. ಈ ಫ್ಯಾಕ್ಟ್ಸ್ ಅಲ್ಲಿ ಅವರು ಮತ್ತೆ ಕೇಳ್ತಾರೆ, ಇದರಲ್ಲಿ ಒಂದು ಫ್ಯಾಕ್ಟ್ ನೀವು ಆಪ್ಷನ್ ಚೂಸ್ ಮಾಡಬೇಕು. ಇದರಲ್ಲಿ ಒಂದು ಆಪ್ಷನ್ ಟ್ರೂ ಇದೆ, ಇದರಲ್ಲಿ 2 ಟ್ರೂ ಇದೆ, ಇದರಲ್ಲಿ 3 ಟ್ರೂ ಇದೆ, ಅಥವಾ ಇದರಲ್ಲಿ 4 ಟ್ರೂ ಇದೆ. ಸೊ ಇದರ ಎಕ್ಸಾಮ್ ಬಹಳ ಡೈನಾಮಿಕ್ ಆಗಿದೆ. ಬಟ್ ಬೇಸಿಕಲಿ ನೀವು ಪ್ರಾಕ್ಟೀಸ್ ಅಂತ ನಿಮಗೆ ಇದು ಮಾಡಕ್ ಆಗುತ್ತೆ. ಅಂದ್ರೆ ಫಸ್ಟ್ ಆ ಬೇಸಿಕ್ ಬುಕ್ಸ್, ಎಕನಾಮಿಕ್ಸ್ಗೆ ಒಂದು ಬುಕ್, ಹಿಸ್ಟ್ರಿಗೆ ಒಂದು ಬುಕ್ ಎಲ್ಲ ಓದಿ, ಅದಾದ್ಮೇಲೆ ಕಂಟಿನ್ಯೂಸ್ ಈ MCQ ಎಕ್ಸಾಮ್ ಪ್ರಾಕ್ಟೀಸ್. ಇದರಲ್ಲಿ ನೀವು ಎಷ್ಟು ಓದ್ತೀರಾ ಅದಕ್ಕಿಂತ ಮುಖ್ಯವಾಗಿ ನೀವು ಎಷ್ಟು ಎಕ್ಸಾಮ್ ಪ್ರಾಕ್ಟೀಸ್ ಮಾಡ್ತೀರಾ. ಅಂದ್ರೆ ಈ ಮಾಕ್ ಎಕ್ಸಾಮ್ ತರ ನೀವು ಒಂದು ನನಗೆ ನೆನಪಿದೆ, ನಾನು ಎಕ್ಸಾಮ್ ಮುಂದೆ ಅಟ್ಲೀಸ್ಟ್ 100 ಮಾಕ್ ಎಕ್ಸಾಮ್ಸ್ ಅಟೆಂಡ್ ಮಾಡಿದೀನಿ. ಆ ಮಾಕ್ ಎಕ್ಸಾಮ್ಸ್ ಅಟೆಂಡ್ ಮಾಡುವಾಗ ಮಾತ್ರ ಈ ಗೆಸ್ಸಿಂಗ್ ಗೇಮ್, ಈ MCQ ಹೆಂಗ್ ಕ್ರ್ಯಾಕ್ ಮಾಡ್ತೀವಿ ಅಂತ ಒಂದು ಅಭ್ಯಾಸ ಬರ್ಬೇಕಂದ್ರೆ ಓದೋಕ್ಕಿಂತ ಮಾಕ್ ಎಕ್ಸಾಮ್ ಪ್ರಾಕ್ಟೀಸ್ ಮಾಡಬೇಕು. ಸೊ ಅದು ಫಸ್ಟ್ ಪೇಪರ್. ಸೆಕೆಂಡ್ ಪೇಪರ್ ನಿಮ್ದು ಮ್ಯಾಥ್ಸ್ ಮತ್ತು ಲಾಜಿಕಲ್ ರೀಸನಿಂಗ್ ಮತ್ತು ಇಂಗ್ಲಿಷ್ ಕಾಂಪ್ರಿಹೆನ್ಷನ್ ಇದೆಲ್ಲ ಟೆಸ್ಟ್ ಮಾಡ್ತಿರೋ ಸೆಕೆಂಡ್ ಪೇಪರ್. ಆ ಪೇಪರ್ ಅಲ್ಲಿ ಬರೀ ಪಾಸ್ ಮಾಡಬೇಕು. ಆ ಪೇಪರ್ ಪಾಸ್ ಮಾಡಬೇಕು. ಫಸ್ಟ್ ಪೇಪರ್ ಅಲ್ಲಿ ಅವರು ಕಟ್ ಆಫ್ ಇಟ್ಕೊಳ್ತಾರೆ. ಅಂದ್ರೆ ಒಂದು 2-3 ಲಕ್ಷ ಮಕ್ಕಳು ಪ್ರತಿ ಕ್ಯಾಂಡಿಡೇಟ್ ಪ್ರತಿ ವರ್ಷ ಈ ಪ್ರಿಲಿಮ್ಸ್ ಪೇಪರ್ ಬರೀತಾರೆ. ಆ 3-5 ಲಕ್ಷ ಜನರು ಬರೀತಾರೆ ಈ ಪ್ರಿಲಿಮ್ಸ್ ಪೇಪರ್. ಅದರಿಂದ ಅವರು ಮೇನ್ಸ್ ಎಕ್ಸಾಮ್ ನೆಕ್ಸ್ಟ್ ಸ್ಟೇಜ್ಗೆ ಬರೀ 10,000 ಜನರನ್ನು ಸೆಲೆಕ್ಟ್ ಮಾಡ್ತಾರೆ. 10,000-15,000 ಜನರನ್ನು ಸೆಲೆಕ್ಟ್ ಮಾಡ್ತಾರೆ. ಸೊ ಅವರು ಪೇಪರ್ 1 ಬೆಳಿಗ್ಗೆ ಏನ್ ಪೇಪರ್ ಇತ್ತು ಆ ಪೇಪರ್ದು ಮಾರ್ಕ್ಸ್ ಅನ್ನು ಕಟ್ ಆಫ್ ಮಾಡ್ತಾರೆ. 200 ಮಾರ್ಕ್ಸ್ ಪೇಪರ್ ಅದು ನನ್ನ ಟೈಮಲ್ಲಿ ಕಟ್ ಆಫ್ 110-108 ಇತ್ತು. ಅಂದ್ರೆ 108 ಅಥವಾ 110ಕ್ಕಿಂತ ಜಾಸ್ತಿ ಸಿಗ್ತಾ ಇರುವವರಿಗೆ ನೆಕ್ಸ್ಟ್ ಎಕ್ಸಾಮ್ಸ್ ಒಂದು 15,000 ಮಕ್ಕಳಿಗೆ 110 ಜಾಸ್ತಿ ಸಿಗ್ತಿತ್ತು. ಅವರೆಲ್ಲ ಸೆಕೆಂಡ್ ಸ್ಟೇಜ್ಗೆ ಹೋಗ್ತಿದ್ರು. ಈಗ ಎಕ್ಸಾಮ್ ಎಷ್ಟು ಟಫ್ ಆಯ್ತು, 110 ಇಂದ ಈಗ ಕಟ್ ಆಫ್ 85ಗೆ ಬಂದಿದೆ. 80ಗೆ ಬಂದಿದೆ. ಅಂದ್ರೆ 15,000 ಜನರನ್ನು ಸೆಲೆಕ್ಟ್ ಮಾಡ್ಬೇಕಿದ್ರೆ ಅಷ್ಟು ಕಡಿಮೆ ಕಟ್ ಆಫ್ ಮಾಡಬೇಕು, ಇಲ್ಲಾಂದ್ರೆ ಸಿಗಲ್ಲ. ಎಕ್ಸಾಮ್ ಅಷ್ಟು ಟಫ್ ಆಗಿದೆ. ಬಟ್ ಟಫ್ ಅಂದ್ರೆ ನೀವು ಏನ್ ಪ್ರಾಕ್ಟೀಸ್ ಮಾಡಿದ್ರೆ ಆ ಟಫ್ನೆಸ್ ಇಮಿಡಿಯೇಟ್ಲಿ ಕಡಿಮೆ ಆಗುತ್ತೆ. ಸೊ ಇದೆ. ಸೊ ಬಟ್ ಈ ಕಟ್ ಆಫ್ ಅಂದ್ರೆ ಎಲ್ಲ ಕ್ಯಾಟಗರಿಗೆ ಬೇರೆ ಬೇರೆ ಇದೆ. ಈಗ ಜನರಲ್ ಕ್ಯಾಟಗರಿಗೆ 85 ಇದೆ, OBC ಬ್ಯಾಕ್ವರ್ಡ್ ಕಾಸ್ಟ್ಗೆ ಅದು ಸ್ವಲ್ಪ ಕೂಡ ಕಡಿಮೆ ಆಗುತ್ತೆ, 78 ಇರುತ್ತದೆ. SC/ST ಜನಾಂಗಗಳಿಗೆ ಅದು 67 ಇರ್ತದೆ. ಸೊ ಆ ಕಟ್ ಆಫ್ ಬೇಸಿಸ್ ಅಲ್ಲಿ ಸೆಕೆಂಡ್ ಎಕ್ಸಾಮ್ ಬರುತ್ತೆ. ಸೆಕೆಂಡ್ ಎಕ್ಸಾಮ್ ಅಂದ್ರೆ ಮೇ ಅಲ್ಲಿ ಪ್ರಿಲಿಮ್ಸ್ ಎಕ್ಸಾಮ್ ಪಾಸ್ ಆಗ್ತಾ ಇರುವ 15,000 ಕ್ಯಾಂಡಿಡೇಟ್ಸ್ ಗೆ ಸೆಪ್ಟೆಂಬರ್ ಅಲ್ಲಿ ಮೇನ್ಸ್ ಎಕ್ಸಾಮ್ ಅಲ್ಲಿ ಕೂಡ 4 ಜನರಲ್ ಪೇಪರ್. ಅಂದ್ರೆ ಒಂದು ಪೇಪರ್ ಪೂರ್ತಿ ಹಿಸ್ಟ್ರಿ ಜಾಗ್ರಫಿ, ಒಂದು ಪೇಪರ್ ಪೂರ್ತಿ ಕಾನ್ಸ್ಟಿಟ್ಯೂಷನ್ ಮತ್ತು ನಮ್ಮ ಗವರ್ಮೆಂಟ್ ಬಗ್ಗೆ, ಒಂದು ಪೇಪರ್ ಪೂರ್ತಿ ಎಕನಾಮಿಕ್ಸ್ ಮತ್ತು ಸೈನ್ಸ್ ಬಗ್ಗೆ, ಅಂಡ್ 4ನೇ ಪೇಪರ್ ಎಥಿಕ್ಸ್ ಬಗ್ಗೆ. ಅಂದ್ರೆ ಮೂಲ್ಯಗಳು. ಅವರು ಒಂದೊಂದು ಸಿಚುವೇಶನ್ ಕೊಡ್ತಾರೆ. ನೀವು ಒಂದು ಬಹಳ ಇಂಪಾರ್ಟೆಂಟ್ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀರಾ, ಅವಾಗ ನಿಮ್ ಮುಂದೆ ಒಂದು ಆಕ್ಸಿಡೆಂಟ್ ಆಯ್ತು, ಆ ಆಕ್ಸಿಡೆಂಟ್ ಅಲ್ಲಿ ಗಾಯ ಆಗಿರೋರಿಗೆ ನೀವು ಅಟೆಂಡ್ ಮಾಡ್ತೀರಾ ಅಥವಾ ಇಂಟರ್ವ್ಯೂಗೆ ಹೋಗ್ತೀರಾ, ಆ ಥರ ಕ್ವೆಶ್ಚನ್ಸ್ 4ನೇ ಪೇಪರ್. ಈ 4 ಪೇಪರ್ ಇದೆ, ಇದೆಲ್ಲ ಲಾಂಗ್ ಆನ್ಸರ್ ಕ್ವೆಶ್ಚನ್ಸ್. ಈ 4 ಪೇಪರ್ ಜೊತೆಗೆ ಒಂದು ಎಸ್ಸೆ ಪೇಪರ್, ಜನರಲ್ ಎಸ್ಸೆ, 2 ಎಸ್ಸೆ ಬರೀಬೇಕು. ಇನ್ನೆರಡು ಪೇಪರ್ ನಿಮ್ದು ನೀವು ಒಂದು ಆಪ್ಷನಲ್ ಸಬ್ಜೆಕ್ಟ್ ಚೂಸ್ ಮಾಡಬೇಕು.
ಆ ಆಪ್ಷನಲ್ ಸಬ್ಜೆಕ್ಟ್ ನೀವು ಏನ್ ಚೂಸ್ ಮಾಡ್ತೀರಾ ಅದು ನಿಮ್ದು ಡಿಗ್ರಿಯಲ್ಲಿ ಎಲ್ಲ ಗೊತ್ತಾಗುತ್ತೆ. ನೀವು ಏನ್ ಡಿಗ್ರಿ ತಗೊಳ್ತೀರಾ, ಆವಾಗ ನಿಮ್ಗೆ ಯಾವ ಸಬ್ಜೆಕ್ಟ್ ಅಲ್ಲಿ ಇಂಟ್ರೆಸ್ಟ್ ಇದೆ. ಈಗ ನಾನು CA ಮಾಡಿದ್ದೀನಿ, ಅವಾಗ ನಾನು ಕಾಮರ್ಸ್ ಅಂಡ್ ಅಕೌಂಟೆನ್ಸಿ ತಗೊಂಡಿದ್ದೀನಿ ಆಪ್ಷನಲ್ ಸಬ್ಜೆಕ್ಟ್ ಅಲ್ಲಿ. ನೀವು ಮೇ ಬಿ ಕನ್ನಡ ಲಿಟ್ರೇಚರ್ ಡಿಗ್ರಿ ಮಾಡ್ತೀರಾ, ಮೇ ಬಿ ಸೈನ್ಸ್ ಮಾಡ್ತೀರಾ, ಇಂಜಿನಿಯರಿಂಗ್ ಮಾಡ್ತೀರಾ. ಆ ಬೇಸಿಸ್ ಅಲ್ಲಿ ನಿಮಗೆ ಲಾ ಮಾಡ್ತೀರಾ. ನಿಮಗೆ ಯಾವ ಸಬ್ಜೆಕ್ಟ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಸ್ವಲ್ಪ ನಿಮಗೆ ಡಿಗ್ರಿಯಲ್ಲಿ ನೀವು ಆಗ್ಲೇ ಕಲ್ತಿದ್ದೀನಿ ಆ ಸಬ್ಜೆಕ್ಟ್, ನೀವು ಯೂಶಲಿ ಆ ಸಬ್ಜೆಕ್ಟ್ ಆಪ್ಷನಲಿ ಚೂಸ್ ಮಾಡ್ತೀರಾ. ಬಿಕಾಸ್ ಆ ಸಬ್ಜೆಕ್ಟ್ ಆಗ್ಲೇ ನೀವು ಕಲ್ತಿದ್ದೀರಿ, ಸೊ ನಿಮಗೆ ಸ್ವಲ್ಪ ಅಡ್ವಾಂಟೇಜ್ ಇರುತ್ತೆ ಅಂತ ಅನ್ಕೊಂಡು ಆಪ್ಷನಲ್ ಸಬ್ಜೆಕ್ಟ್ ನೀವು ಚೂಸ್ ಮಾಡ್ತೀರಾ. ಅದು ಬಿಟ್ಟು ಒಂದು ಇಂಗ್ಲಿಷ್ ಲ್ಯಾಂಗ್ವೇಜ್ ಪೇಪರ್ ಪಾಸ್ ಆಗಬೇಕು ಮತ್ತು ಒಂದು ರೀಜನಲ್ ಲ್ಯಾಂಗ್ವೇಜ್ ಕನ್ನಡ ಅಥವಾ ನೀವು ಹಿಂದಿ ಏನ್ ತಗೊಳ್ತೀರಾ ಅದು ಕೂಡ ಪಾಸ್ ಮಾಡಬೇಕು. ಎಷ್ಟು 4+1 essay 5 +2 7 ಆಪ್ಷನಲ್ ಪೇಪರ್ಸ್ ಪ್ಲಸ್ 2 ಲ್ಯಾಂಗ್ವೇಜ್ ಪೇಪರ್ಸ್ 9 ಪೇಪರ್ಸ್ ಇದೆ ಟೋಟಲ್ ಮೇನ್ ಸೆಕೆಂಡ್ ಸ್ಟೇಜ್ ಅಲ್ಲಿ. ಈ ಪೇಪರ್ಸ್ ಅಲ್ಲಿ ಕೂಡ ಈಗ ಹೆಂಗಾಗಿದೆ ಅಂದ್ರೆ 3 hours ಪೇಪರ್, 3 hours ಪೇಪರ್ ಇದೆ, 20 ಕ್ವೆಶ್ಚನ್ಸ್ ಬರುತ್ತೆ ಪ್ರತಿ ಪೇಪರ್ ಅಲ್ಲಿ. 20 ಕ್ವೆಶ್ಚನ್ಸ್ 10 ಮಾರ್ಕ್ಸ್ ಅಥವಾ 12.5 ಮಾರ್ಕ್ಸ್ ಬರುತ್ತೆ. ಇದರಲ್ಲಿ ಕೂಡ ಸೇಮ್ ಸ್ಟ್ರಾಟಜಿ, ನೀವು ಎಷ್ಟು ಓದಿದ್ದೀರಿ ಅದಕ್ಕಿಂತ ನೀವು ಈ 3 hours ಟೈಮ್ ಅಲ್ಲಿ 20 ಕ್ವೆಶ್ಚನ್ಸ್ ಕಂಪ್ಲೀಟ್ ಮಾಡ್ತೀರಾ. ಟೈಮ್ ಮ್ಯಾನೇಜ್ ಮಾಡ್ಕೊಂಡು ಒಂದು ಕ್ವೆಶ್ಚನ್ ಅಲ್ಲಿ 9 ಮಿನಿಟ್ ಟೈಮ್ ಇದೆ. ಆ 9 ಮಿನಿಟ್ ಟೈಮ್ ಅಲ್ಲಿ ಎಷ್ಟು ಪಾಯಿಂಟ್ಸ್ ಬರುತ್ತೆ, 3-4 ಒಂದೊಂದು. ಈಗ ಅವರು ಈಗ ಒಂದು ಗವರ್ಮೆಂಟ್ ಸ್ಕೂಲ್ಸ್ ಬಿಟ್ಟು ಮಕ್ಕಳು ಪ್ರೈವೇಟ್ ಸ್ಕೂಲ್ಸ್ಗೆ ಯಾಕೆ ಹೋಗ್ತಾರೆ, ಇತರ ಒಂದು ಕ್ವೆಶ್ಚನ್ ಬಂದ್ರೆ ಆ ಒಂದು ಕ್ವೆಶ್ಚನ್ ಬಗ್ಗೆ ನೀವು ಫಸ್ಟ್ ಎಕನಾಮಿಕ್ ಆಂಗಲ್ ಬಗ್ಗೆ ಎಕನಾಮಿಕ್ ಆಂಗಲ್ ಇದೆ ಅಂದ್ರೆ ಪೇರೆಂಟ್ಸ್ದು ಕೆಲಸ, ಅವರಿಗೆ ಸಾಕಷ್ಟು ವೇತನ ಸಿಗ್ತಾ ಇಲ್ಲ ಅದಕ್ಕೆ. ಮತ್ತು ನೀವು ಕ್ವಾಲಿಟಿ ಬಗ್ಗೆ ಯೋಚನೆ ಮಾಡಬೇಕು. ಗವರ್ಮೆಂಟ್ ಸ್ಕೂಲಲ್ಲಿ ಕೆಲವೊಮ್ಮೆ ಟೀಚರ್ಸ್ ಪ್ರೈವೇಟ್ ಸ್ಕೂಲ್ ಹತ್ರ ಸರಿಯಾಗಿ ಶಿಕ್ಷಣ ಕೊಡ್ತಾ ಇಲ್ಲ. ನೆಕ್ಸ್ಟ್ ನೀವು ಸೊಸೈಟಿ ಬಗ್ಗೆ ಥಿಂಕ್ ಮಾಡಬೇಕು. ಗವರ್ಮೆಂಟ್ ಸ್ಕೂಲ್ಸ್ ಎಲ್ಲ ಹತ್ತಿರ ಇರ್ತದೆ, ಹತ್ತಿರ ಹೋಗೋದು ಈಸಿ ಇರ್ತದೆ, ಪ್ರೈವೇಟ್ ಸ್ಕೂಲ್ಸ್ ಎಲ್ಲ ದೂರ ಇರ್ತದೆ. ನೆಕ್ಸ್ಟ್ ನೀವು ಸೇಫ್ಟಿ ಬಗ್ಗೆ ಯೋಚನೆ ಮಾಡಬೇಕು. ಕೆಲವು ಪೇರೆಂಟ್ಸ್ ಅವರ ಹೆಣ್ಮಕ್ಳನ್ನು ದೂರ ಸ್ಕೂಲ್ಸ್ಗೆ ಬಿಡಕ್ಕೆ ಇಷ್ಟಪಡ್ತಿಲ್ಲ. ಈ ಥಾಟ್ಸ್ ಎಲ್ಲ 9 ಮಿನಿಟ್ ಅಲ್ಲಿ ಬಂದು ನೀವು ರೈಟ್ ಮಾಡಬೇಕು. 2 pages ಕರೆಕ್ಟ್ ಸ್ಪೇಸ್ಗೆ ಫಿಲ್ ಮಾಡಬೇಕು. ಈಗ ಈ ಪಾಯಿಂಟ್ಸ್ ಎಲ್ಲ ನಮಗೆ ಗೊತ್ತಿದೆ, ನಾನು ಈಗ ಹೇಳಿರೋ ಪಾಯಿಂಟ್ಸ್ ನಿಮಗೆ ಹೊಸದಲ್ಲ, ನಿಮಗೆ ಗೊತ್ತಿದೆ, ನೀವು ಕೂಡ ಈ ಆನ್ಸರ್ ಕೊಡ್ತೀರಾ. ಬಟ್ ಏನಿದೆ ಆ ಒಂದು ಟೈಮ್ ಅಲ್ಲಿ ನಾವು ಬಹಳ ಸ್ಟ್ರೆಸ್ಡ್ ಆಗಿ ಇರ್ತೀವಿ ಮತ್ತು ಈ ಒಂದು ಕ್ವೆಶ್ಚನ್ ತರ 20 ಕ್ವೆಶ್ಚನ್ಸ್ ಇರ್ತದೆ ಬೇರೆ ಬೇರೆ ಇಶ್ಯೂಸ್ ಬಗ್ಗೆ. ಸೊ ನಾವು 9 ಮಿನಿಟ್, ಈ 9 ಮಿನಿಟ್ ಇದೆ, 30 ಸೆಕೆಂಡ್ ನಾನು ಯೋಚನೆ ಮಾಡ್ತೀನಿ, ಸ್ವಲ್ಪ ಪಾಯಿಂಟ್ಸ್ ನೋಟ್ ಮಾಡ್ತೀನಿ. ನೆಕ್ಸ್ಟ್ 5-6 ಮಿನಿಟ್ಸ್ ಅಲ್ಲಿ ನಂದು ಆನ್ಸರ್ ಬರೀತೀನಿ. ನೆಕ್ಸ್ಟ್ 1 ನಿಮಿಷದಲ್ಲಿ ನಾನು ಅಂಡರ್ಲೈನ್ ಮಾಡ್ತೀನಿ, ನೆಕ್ಸ್ಟ್ ಕ್ವೆಶ್ಚನ್ ಹೋಗ್ಬೇಕು. ಇದರಲ್ಲಿ ಬಹುತೇಕ ಜನರು ಯಾಕೆ ಈ ಸೆಕೆಂಡ್ ಸ್ಟೇಜ್ ಕ್ಲಿಯರ್ ಮಾಡ್ತಾ ಇಲ್ಲ, ಬಿಕಾಸ್ ಅವರಿಗೆ ಎಕ್ಸಾಮ್ ಕಂಪ್ಲೀಟ್ ಮಾಡಕ್ ಆಗ್ತಾ ಇಲ್ಲ. 20 ಕ್ವೆಶ್ಚನ್ಸ್ ಬರೆಯಕ್ ಆಗ್ತಾ ಇಲ್ಲ. ಒಂದು ಕ್ವೆಶ್ಚನ್ ಬಗ್ಗೆ ಅವರಿಗೆ ಜಾಸ್ತಿ ನಾಲೆಜ್ ಇದೆ, ಅದೇ ಕ್ವೆಶ್ಚನ್ ಮೇಲೆ ಅವರು 15-20 ಮಿನಿಟ್ಸ್ ತಗೊಳ್ತಾರೆ, ಬಾಕಿ ಕ್ವೆಶ್ಚನ್ ಪೇಪರ್ ಉಳಿಯುತ್ತೆ. ಸೊ ಇದರಲ್ಲಿ ಕೂಡ ರೈಟಿಂಗ್ ಪ್ರಾಕ್ಟೀಸ್, ಮಾಕ್ ಎಕ್ಸಾಮ್ ಪ್ರಾಕ್ಟೀಸ್ ಬಹಳ ಇಂಪಾರ್ಟೆಂಟ್ ಇದೆ. ಕೇಳ್ತಾ ಇರುವ ಕ್ವೆಶ್ಚನ್ಸ್ ಏನು ರಾಕೆಟ್ ಸೈನ್ಸ್ ಅಂತ ನಮಗೆ ಇವತ್ತು ನಾವು ಅರ್ಥ ಮಾಡ್ಕೊಳ್ಬಹುದಾದ ವಿಷಯಗಳ ಬಗ್ಗೆ ಮಾತ್ರ ಅವರು ಅವತ್ತು ಕೂಡ ಕೇಳ್ತಾರೆ. ಬಟ್ ಹೆಂಗ್ ನಾವು ಟೈಮ್ ಮ್ಯಾನೇಜ್ ಮಾಡಿ ಇಷ್ಟು ಇಶ್ಯೂಗಳ ಬಗ್ಗೆ ನಾನು ಹೇಳಿದೆ ಅಲ್ವಾ, ನ್ಯೂಸ್ ಪೇಪರ್ ಓದ್ಕೊಂಡು ನಮ್ಮ ಮೈಂಡ್ ಅಲ್ಲಿ ಆಗ್ಲೇ ಈ ಒಂದು ಇಶ್ಯೂ ಬಗ್ಗೆ ಬೇರೆ ಬೇರೆ ತರ ಐಡಿಯಾಸ್ ಇರಬೇಕು. ಈಗ ನೋಡಿ, ಒಂದು ಗವರ್ಮೆಂಟ್ ಸ್ಕೂಲ್ ವರ್ಸಸ್ ಪ್ರೈವೇಟ್ ಸ್ಕೂಲ್ ಬಗ್ಗೆ ಏನ್ ಐದು ಪಾಯಿಂಟ್ಸ್ ಇತ್ತು, ಅದು 5 ಪಾಯಿಂಟ್ಸ್ ಕೂಡ ಬೇರೆ ಬೇರೆ ಸೆಕ್ಟರ್ ಕನೆಕ್ಟ್ ಮಾಡ್ಬೇಕಾಗುತ್ತೆ. ಈ ಕೊಟ್ಟಿರೋ ಟೈಮ್ ಅಲ್ಲಿ ಅದು ಆ ಐಡಿಯಾಸ್ ತಗೊಂಡು ಪೇಪರ್ ಅಲ್ಲಿ ನಾವು ಹೆಂಗ್ ಪ್ರೆಸೆಂಟ್ ಮಾಡ್ತೀವಿ ಅದರಲ್ಲಿ ಬೇಸಿಸ್ ನಮ್ ಸಕ್ಸಸ್ ಇರುತ್ತದೆ. ಸೊ ನೀವು ಎಷ್ಟು ಓದಿದ್ದೀರಿ, ಎಷ್ಟು ಬುಕ್ಸ್ ನೀವು ಎಷ್ಟು ಟೈಮ್ ಓದಿದ್ದೀರಿ, ಎಷ್ಟು ಬುಕ್ಸ್ ನೀವು ಓದಿದ್ದೀರಿ, ಅದಕ್ಕಿಂತ ಮುಖ್ಯವಾಗಿ ಯಾರು ಎಕ್ಸಾಮ್ ಕ್ರ್ಯಾಕ್ ಮಾಡ್ತಾರೆ ಅಂದ್ರೆ ಯಾರು ರೈಟಿಂಗ್ ಪ್ರಾಕ್ಟೀಸ್ ಮಾಡಿ, ಯಾರು ಟೈಮ್ ಮ್ಯಾನೇಜ್ ಮಾಡಿ ಮತ್ತು ಸ್ಟ್ರೆಸ್ ಅನ್ನು ಮ್ಯಾನೇಜ್ ಮಾಡಿದ್ರಿ. ಸ್ಟ್ರೆಸ್ ಬಹಳ ಇರ್ತದೆ. ಈ ಎಕ್ಸಾಮ್ ಸ್ಟ್ರಕ್ಚರ್ ಹೆಂಗಿದೆ ಅಂದ್ರೆ ಈ 9 ಪೇಪರ್ಸ್ 9 ಪೇಪರ್ಸ್ 5 ದಿನ ಕಂಟಿನ್ಯೂಸ್, ಬೆಳಿಗ್ಗೆ ಮಧ್ಯಾಹ್ನ ಪ್ರತಿದಿನ ನೀವು 6 ಗಂಟೆ ನೀವು ಕೂತ್ಕೊಂಡು ಬರಿಬೇಕು. ಸೊ ನೀವು ಮೈಂಡೇ ಆಫ್ ಆಗುತ್ತೆ.
ಆ ಸೆಕೆಂಡ್ ಡೇ ಆಗೋಷ್ಟರೊಳಗೆ ನಿಮ್ದು ಬ್ರೈನ್ ಆಫ್ ಆಗುತ್ತೆ. ಆಮೇಲೆ ಮಸಿಲ್ ಮೆಮರಿ ಅಂತ ಒಂದು ಆ, ಒಂದು ಈ ಮಸಿಲ್ ಮೆಮರಿ ಅಂತ ಒಂದು ಸ್ಕಿಲ್ ಇದೆ. ಮಸಿಲ್ ಮೆಮರಿ ಏನಂದ್ರೆ ನೀವು ಯಾವುದೇ ಒಂದು ಸ್ಕಿಲ್ ನೀವು ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ ಬ್ರೈನ್ ಆಫ್ ಆದ್ರೆ ಕೂಡ ನಿಮ್ ಕೈ ಆಟೋಮ್ಯಾಟಿಕ್ಲಿ ಬರೆಯಕ್ ಶುರು ಮಾಡ್ತಾರೆ. ನಮ್ಗೆ ಕೂಡ ಹಂಗೆ ಆಗುತ್ತೆ. ನಾವು ಇಷ್ಟು ಬರೆದಿದ್ದೀವಿ ಆ ಎಕ್ಸಾಮ್ ಟೈಮ್ ಅಲ್ಲಿ ಸರಿಯಾಗಿ ನಿದ್ದೆ ಬರಿಲ್ಲ, ಸ್ಟ್ರೆಸ್ಡ್ ಆಗಿ ಇರ್ತೀವಿ. ಬಟ್ ನಮ್ದು ನಾವು ಇಷ್ಟು ಪ್ರಾಕ್ಟೀಸ್ ಮಾಡಿದೀವಿ, ಅದಕ್ಕೋಸ್ಕರ ನಾವು ಅಲ್ಲಿ ಪೂರ್ವವಾಗಿ ಒಂದು ಕ್ವೆಶ್ಚನ್ ನೋಡುವಾಗ ಆಟೋಮ್ಯಾಟಿಕ್ಲಿ ನಮ್ದು ಹ್ಯಾಂಡ್ ಬರೆಯಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಆ ಒಂದು ಸ್ಕಿಲ್ ಪ್ರಾಕ್ಟೀಸ್ ಇಂದ ಬರುತ್ತೆ, ಏನು ಮ್ಯಾಜಿಕ್ ಅಲ್ಲ, ನಾವು ಪ್ರಾಕ್ಟೀಸ್ ಮಾಡುವಾಗ ಬರುತ್ತೆ. ಅದು ಬಂದ್ರೆ ನಾವು ಈ ಎಕ್ಸಾಮ್ ಕ್ಲಿಯರ್ ಮಾಡ್ತೀವಿ. ನನಗೆ ನೆನಪಿದೆ, ನಾನು 6 ಸಲ ಈ ಎಕ್ಸಾಮ್ ಬರ್ದಿದ್ದೀನಿ. ನಾನು ಫಸ್ಟ್ 5 ಈ ಎಕ್ಸಾಮ್ 6ನೇ ದಿನ ಈ ಎಕ್ಸಾಮ್ ಎಲ್ಲ ಆದ್ಮೇಲೆ ಈ ಬೆರಲ್ ಮೇಲೆಲ್ಲ ಬ್ಲಿಸ್ಟರ್ಸ್ ಬರುತ್ತೆ. ಬ್ಲಿಸ್ಟರ್ಸ್ ಬಂದು ಎಲ್ಲರಿಗೆ ಬರುತ್ತೆ, ನನಗೆ ಮಾತ್ರ ಅಲ್ಲ, ಬ್ಲಿಸ್ಟರ್ಸ್ ಬರುತ್ತೆ. ಬಿಕಾಸ್ 6 hours ಪ್ರತಿದಿನ ನೀವು ಅಷ್ಟು ಟೆನ್ಷನ್ ಎಂದು ಬರೀತಾ ಇದ್ದೀವಿ. ಸೊ ಬ್ಲಿಸ್ಟರ್ಸ್ ಬರುತ್ತೆ. 5 attempts ಅದು 5 attempts ಏನಿತ್ತು ಅದರಲ್ಲಿ ನನಗೆ ಎಕ್ಸಾಮ್ ಆದ್ಮೇಲೆ ಬ್ಲಿಸ್ಟರ್ಸ್ ಬಂತು. 6ನೇ ಅಟೆಂಪ್ಟ್ ನಾನು ಯಶಸ್ವಿ ಆಗಿರುವ ಅಟೆಂಪ್ಟ್ಗೆ ನಾನು ಆ ಫಸ್ಟ್ ಡೇ ಎಕ್ಸಾಮ್ಗಿಂತ ಮುಂಚೆ ನನ್ನ ಕೈಯಲ್ಲಿ ಬ್ಲಿಸ್ಟರ್ಸ್ ಇತ್ತು. ಯಾಕೆಂದ್ರೆ ನಾನು ಅಷ್ಟು ಪ್ರಾಕ್ಟೀಸ್ ಮಾಡಿದ್ದೀನಿ ಆಗಲೇ. ಸೊ ನನಗೆ ಎಕ್ಸಾಮ್ ಬರೆಯುವಾಗ ಏನೂ ಟೆನ್ಷನ್ ಆಗಿಲ್ಲ, ಬಿಕಾಸ್ ನಾನು ಆಲ್ರೆಡಿ ಆಗಲೇ ಯೂಸ್ ಇದ್ದೀನಿ, ಅಷ್ಟು ಪ್ರಾಕ್ಟೀಸ್ ಮಾಡಿದ್ದೀನಿ. ಬ್ರೇನ್ ಆಫ್ ಆದ್ರೆ ಕೂಡ ಕ್ವೆಶ್ಚನ್ ನೋಡ್ತೀನಿ ಆಟೋಮ್ಯಾಟಿಕಲಿ. ಅದು ನಮ್ ಎಲ್ಲರದು ಕೈ ಹಂಗೆ ನಾವು ಯಾವುದೇ ಒಂದು ಕೌಶಲ್ಯ ನಾವು ಅಭ್ಯಾಸ ಮಾಡಿದ್ರೆ ನಮ್ ಮಸಲ್ ಮೆಮರಿ ಆಗ್ಬಿಡುತ್ತೆ. ಮಸಲ್ ಮೆಮರಿ ಮತ್ತು ಮ್ಯಾನಿಫೆಸ್ಟೇಷನ್ ಈ ಎರಡು ಥಿಯರೀಸ್ ಬಗ್ಗೆ ಸ್ವಲ್ಪ ರೀಡ್ ಮಾಡ್ಕೊಳ್ಳಿ. ಮ್ಯಾನಿಫೆಸ್ಟೇಷನ್ ಥಿಯರಿ ಮತ್ತು ಮಸಲ್ ಮೆಮರಿ ಬಹಳ ನನ್ನ ಲೈಫಲ್ಲಿ 100% ನಾನು ಖುದ್ದಾಗಿ ನೋಡಿರುವ ವಿಷಯಗಳಿದು. ಮಸಲ್ ಮೆಮರಿ ಅಂಡ್ ಮ್ಯಾನಿಫೆಸ್ಟೇಷನ್ ಇದ್ರ ಬಗ್ಗೆ ಸ್ವಲ್ಪ ಓದ್ಕೊಳ್ಳಿ, ನಿಮ್ಮ ಲೈಫಲ್ಲಿ ಪ್ರಾಕ್ಟೀಸ್ ಮಾಡಿ. ಸೊ ಆ ಮೇನ್ಸ್ ಎಕ್ಸಾಮ್ ಇದೆ, ಅದಾದ್ಮೇಲೆ ಈ 15,000 ಮಕ್ಕಳಿದ್ದು ಅವರೊಂದು ಎಷ್ಟು 3,000 4,000 ಕ್ಯಾಂಡಿಡೇಟ್ಸ್ ಇಂಟರ್ವ್ಯೂ ಸ್ಟೇಜಿಗೆ ಹೋಗ್ತಾರೆ. ಇಂಟರ್ವ್ಯೂದಲ್ಲಿ ಸ್ಪೆಷಲ್ ಆಗಿ ಕಲಿಯಕ್ಕೆ ಏನೂ ಇಲ್ಲ, ನಮ್ದೇ ಜೀವನ, ನಮ್ದೇ ಯಾತ್ರಾ, ಇಷ್ಟು ವರ್ಷದ ಯಾತ್ರೆ ಬಗ್ಗೆ ಅವ್ರು ಕೇಳ್ತಾರೆ. ನಿಮ್ ಮೈಂಡ್ ಅಲ್ಲಿ ಏನಿದೆ, ನಿಮ್ ಮೈಂಡ್ ಅಲ್ಲಿ ಏನು ಫೀಲಿಂಗ್ಸ್ ಇದೆ ಅದ್ರ ಬಗ್ಗೆ ಕೇಳ್ತಾರೆ. ಒಂದು ಹಾಫ್ ಅನ್ ಅವರ್ ಸೆಷನ್. ಆ ಹಾಫ್ ಅನ್ ಅವರ್ ಸೆಷನ್ ಮಾರ್ಕ್ಸ್ ಈ ಮೇನ್ಸ್ ಮತ್ತು ಇಂಟರ್ವ್ಯೂ ಮಾರ್ಕ್ಸ್ ಸೇರಿಸಿ ಒಟ್ಟಿಗೆ ಏನ್ ಮಾರ್ಕ್ಸ್ ಬರುತ್ತೆ ಆ ಬೇಸಿಸ್ ಮೇಲೆ ರ್ಯಾಂಕ್ ಸಿಗುತ್ತೆ. 1,000 ರ್ಯಾಂಕ್ಸ್ ಬೇರೆ ಕೊಡ್ತಾರೆ. ಪ್ರತಿ ವರ್ಷ 1,000 ಕ್ಯಾಂಡಿಡೇಟ್ಸ್ ಸೆಲೆಕ್ಟ್ ಆಗುತ್ತೆ. ಆ 1,000 ಕ್ಯಾಂಡಿಡೇಟ್ಸ್ ಅಲ್ಲಿ ನಿಮ್ದು ಕ್ಯಾಟಗರಿ ಜನರಲ್, SC ST OBC ಮತ್ತು ನಿಮ್ದು ರ್ಯಾಂಕ್ ಪ್ರಕಾರ ನಿಮ್ದು IAS IPS IFS ಬೇರೆ ಬೇರೆ ಸರ್ವಿಸ್. IAS IPS ಅದು ಮಾತ್ರ ಅಲ್ಲ, ಒಂದು 26-25 ಸೆಂಟ್ರಲ್ ಸರ್ವಿಸಸ್ ಇದೆ. ಟ್ಯಾಕ್ಸ್, ಆಡಿಟ್, ಪೋಸ್ಟಲ್, ರೆವಿನ್ಯೂ, ಸುಮಾರು ಸರ್ವಿಸಸ್ ಇದೆ. ಎಲ್ಲ ಒಳ್ಳೆ ಕೆಲಸಗಳಿವೆ. ಸೊ ಇದೆ ಎಕ್ಸಾಮ್ ಸ್ಟ್ರಕ್ಚರ್ ಇದ್ದಿದೆ. ಮೋಸ್ಟ್ ಇಂಪಾರ್ಟೆಂಟ್ ನೀವು ನಮಗೆ ರೈಟಿಂಗ್ ಪ್ರಾಕ್ಟೀಸ್ ನೀವು ಆಮೇಲೆ ಮಾಡ್ತೀರಾ. ನಿಮ್ಮದು ಸ್ವಲ್ಪ ಕೂಡ ಡಿಗ್ರಿ ಎಲ್ಲ ಆದ್ಮೇಲೆ ನೀವು ಒಂದು ಡಿಸಿಷನ್ ಅಲ್ಲಿ ಬರ್ತೀರಾ. ಈಗ ಡಿಗ್ರಿ ಮಾಡುವಾಗ ಕೂಡ ನಿಮಗೆ ಸುಮಾರು ದಾರಿಗಳು ತೋರಿಸುತ್ತೆ. ನಿಮಗೆ ಗೊತ್ತಿಲ್ಲ, ಈಗ UPSC ಬಿಟ್ಟು ಬೇರೆ ಬೇರೆ ಒಳ್ಳೆ ಅವಕಾಶಗಳಿದ್ದಾವೆ. ಒಂದು ಟ್ಯಾಲೆಂಟ್ಸ್ ತೋರಿಸುತ್ತೆ. ಪ್ರೈವೇಟ್ ಸೆಕ್ಟರಲ್ಲಿ ಆಂಟ್ರಪ್ರಿನರ್ ಬಿಸ್ನೆಸ್ ಮಾಡಿ ಸುಮಾರು ಸೆಕ್ಟರ್ಸ್ ಇದೆ. ಸೊ ಈಗಲಿಂದ ಏನ್ ಮಾಡಬೇಕು, ನೀವು ಯಾವುದೇ ಮೇഖಲೆಯಲ್ಲಿ ಹೋಗ್ತೀರಾ, ನ್ಯೂಸ್ ಪೇಪರ್ ಓದೋದು ಮತ್ತು ಓದಿರೋದ ಮೇಲೆ ಅಧ್ಯಯನ ಮಾಡೋದಕ್ಕಿಂತ ಬೇರೆ ನಿಮ್ಮನ್ನು ಅದು ನೀವು ಏನ್ ನೋಡಿದ್ದೀರಿ, ಈಗ ಈ ಗುಂಪಿನಲ್ಲಿ 5 ಮಕ್ಕಳು ಓದ್ತಾರೆ ಅಷ್ಟೇ ಮಕ್ಕಳು. ಅಂದ್ರೆ ನಿಮ್ಮನ್ನು ನೀವು ಎಲ್ಲಿ ಓದಿದ್ರೆ ಕೂಡ ನಿಮ್ಮನ್ನು ಸ್ವಲ್ಪ ಔಟ್ಸ್ಟ್ಯಾಂಡಿಂಗ್ ಆಗಿ ಮಾಡಿಸುವ ಒಂದು ಅಭ್ಯಾಸ ಅದು. ನ್ಯೂಸ್ ಪೇಪರ್ ಪ್ರತಿದಿನ ನ್ಯೂಸ್, ಗ್ಲೋಬಲ್ ನ್ಯೂಸ್ ಬಗ್ಗೆ ಗಮನ ಇರುವ ಮಕ್ಕಳು ಯಾವಾಗಲೂ ಎಲ್ಲಕ್ಕಿಂತ ಸ್ವಲ್ಪ ಔಟ್ಸ್ಟ್ಯಾಂಡಿಂಗ್ ಇದ್ದಾರೆ, ಮುಂದೆ ಇರ್ತಾರೆ. ಮತ್ತು ನೀವು ಒಂದು ಮಾದರಿ ಆಗ್ಬೋದು, ನೀವು ಬಾಕಿಯವರಿಗೆ ಕೂಡ ಕಲಿಸ್ಬೋದು. ಸೊ ಈಗ ಬುಕ್ಸ್ ಏನು ಓದಬೇಕು ಅದೆಲ್ಲ ಬಿಟ್ಟು ನೀವು ಈ ಒಂದು ಅಭ್ಯಾಸ ಸ್ಟಾರ್ಟ್ ಮಾಡಿ. ಅದೇ ಎಲ್ಲಕ್ಕಿಂತ ಮುಖ್ಯ ಸಲಹೆ. ಏನಾಗುತ್ತೆ, because they are all coming from rural area. No,
they are not versatile with the English or some other language and all. So in the interview, whether only English is the option or any other regional language is the option. Interview, why was it? ಇಂಟರ್ವ್ಯೂನಲ್ಲಿ ಇಂಗ್ಲಿಷ್ ಮತ್ತು ಹಿಂದಿ ಮಾತ್ರ ಇದೆ ಫಸ್ಟ್ ಸ್ಟೇಜ್ ಅಲ್ಲಿ. ಮೇನ್ ಸ್ಟೇಜ್ ಅಲ್ಲಿ ನೀವು ನಿಮ್ಮ ಲ್ಯಾಂಗ್ವೇಜ್ ಅಲ್ಲಿ ಬರೆಯಕ್ಕೆ ಆಪ್ಟ್ ಮಾಡಬಹುದು, ಅಂದ್ರೆ ಕನ್ನಡದಲ್ಲಿ ಬರೆಯಕ್ಕೆ ಆಪ್ಟ್ ಮಾಡಬಹುದು. ಬಟ್ ಏನ್ ಸಮಸ್ಯೆ ಇದೆ ಅಂದ್ರೆ ಕನ್ನಡದಲ್ಲಿ ಮೆಟೀರಿಯಲ್ ಕಡಿಮೆ ಇದೆ. ಅಂದ್ರೆ ನೀವು ಎಲ್ಲ ಸಬ್ಜೆಕ್ಟಿಗೆ ನಿಮಗೆ ಬೇಕಾಗಿರೋ ಮೆಟೀರಿಯಲ್ ಕಡಿಮೆ ಇದೆ ಕನ್ನಡದಲ್ಲಿ, ರೀಜನಲ್ ಲ್ಯಾಂಗ್ವೇಜ್ ಅಲ್ಲಿ. ಆದ್ರೆ ಕೂಡ ಮಕ್ಕಳು ಮಾಡಿದ್ದಾರೆ, ಪಾಸ್ ಮಾಡಿದ್ದಾರೆ. ಬಟ್ ನೀವು ಇವತ್ತಿಂದ ನೀವು ಇಂಗ್ಲಿಷ್ ನ್ಯೂಸ್ ಪೇಪರ್ ಸ್ವಲ್ಪ ಓದಿ ಅಭ್ಯಾಸ ಮಾಡಿದ್ರೆ ಇಂಟರ್ವ್ಯೂ ಕೂಡ ನನ್ನ ಪ್ರಕಾರ ರೀಚೆಕ್ ಮಾಡ್ತೀರಿ. ಬಟ್ ಐ ಥಿಂಕ್ ಇಂಗ್ಲಿಷ್ ಅಥವಾ ಹಿಂದಿ ಎರಡು ಆಪ್ಷನ್ಸ್ ಮಾತ್ರ ಇದೆ. ಮೇನ್ಸ್ ಅಲ್ಲಿ ಮಾತ್ರ ನಿಮಗೆ ರೀಜನಲ್ ಲ್ಯಾಂಗ್ವೇಜ್ ಅಲ್ಲಿ ಬರೆಯೋಕೆ, ಸೆಕೆಂಡ್ ಸ್ಟೇಜ್ ಅಲ್ಲಿ ಮಾತ್ರ ರೀಜನಲ್ ಲ್ಯಾಂಗ್ವೇಜ್ ಅಲ್ಲಿ ಬರೆಯೋಕೆ ಆಪ್ಷನ್ಸ್ ಇದೆ. ಬಟ್ ಅದರಲ್ಲಿ ಏನು ಪ್ರಾಬ್ಲಮ್ ಇದೆ ಅಂದ್ರೆ ಮೆಟೀರಿಯಲ್ ಸ್ವಲ್ಪ ಕಡಿಮೆ ಇದೆ. One more question, sir. Films they are not right. Means they are must mandatory to take exam on that year only or next year? ಇಲ್ಲ ಇದೊಂದು ಒಂದು ಸೆಟ್. ಈ ಎಕ್ಸಾಮ್ ಒಂದು ವರ್ಷದಲ್ಲಿ ಆಗ್ತಾ ಇರೋದು ಒಂದೇ ಕಾಂಪಿಟೇಷನ್. ಅಂದ್ರೆ ಪ್ರಿಲಿಮ್ಸ್ ಅಲ್ಲಿ ಪಾಸ್ ಆದ್ರೆ ನೀವು ಆ ವರ್ಷದ ಮೇನ್ಸ್ ಬರಿಬೇಕು, ಮೇನ್ಸ್ ಅಲ್ಲಿ ಪಾಸ್ ಆದ್ರೆ ನೀವು ಆ ವರ್ಷದ ಇಂಟರ್ವ್ಯೂ ಅಪೇರ್ ಆಗಬೇಕು. ಈಗ ಈ ವರ್ಷ ಪ್ರಿಲಿಮ್ಸ್ ಸಿಕ್ತು, ನೆಕ್ಸ್ಟ್ ಈ ವರ್ಷ ಮೇನ್ಸ್ ನಿಮಗೆ ಪಾಸ್ ಮಾಡಕ್ ಆಗ್ಲಿಲ್ಲ, ನೀವು ನೆಕ್ಸ್ಟ್ ಇಯರ್ ಮತ್ತೆ ಪ್ರಿಲಿಮ್ಸ್ ಇಂದ ಶುರು ಮಾಡಬೇಕು. ಅಥವಾ ನೀವು ಪ್ರಿಲಿಮ್ಸ್ ಮತ್ತು ಮೇನ್ಸ್ ಪಾಸ್ ಮಾಡಿದಿಲ್ಲ ಬಟ್ ಇಂಟರ್ವ್ಯೂ ಕ್ರ್ಯಾಕ್ ಮಾಡಲಿಲ್ಲ, ನೆಕ್ಸ್ಟ್ ಇಯರ್ ಮತ್ತೆ ನೀವು ಪ್ರಿಲಿಮ್ಸ್ ಇಂದ ಸ್ಟಾರ್ಟ್ ಮಾಡಬೇಕು. ಏನೋ ಅದು ಒಂದೇ ಪ್ರೋಸೆಸ್ ಅದು. ನಾವು ಬಾಕಿ ಎಕ್ಸಾಮ್ಸ್ ಅಲ್ಲಿ ಇರ್ತದೆ, ಕೆಲವೊಮ್ಮೆ ಅವರು ಎಕ್ಸಾಮ್ಷನ್ ಕೊಡ್ತಾರೆ, ಆ ಅವಕಾಶ ಇರುತ್ತೆ. And one more doubt is, this year I am going to take preliminary, mains, whatever it is. I will gap of 2 years. I will take 2 years gap. Again I will restart. ಹೌದೌದು, ನಂದು ಕತೆ ನೋಡಿ, ನಾನು 5 ಸಲ ಇದು ಬರೆದಿದ್ದೀನಿ. ಫ್ರಮ್ 2016 to 2020 ನನ್ನ ಕೆಲಸ ಜೊತೆಗೆ ನಾನು ಖಾಸಗಿ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಅದ್ರ ಜೊತೆಗೆ ಪ್ರತಿ ವರ್ಷ ಬರ್ತೀನಿ, 5 ಸಲ ಬರ್ತೀನಿ, 5 ಸಲ ಫೇಲ್ ಆಗಿದೆ. 2021 ನಮ್ಮ ಮದುವೆ ಆಯಿತು. ಆ ಮದುವೆಗೋಸ್ಕರ ನಾನು 1 ವರ್ಷ ಬ್ರೇಕ್ ತಗೊಂಡೆ. 2021 ಮತ್ತೆ ಹೋಗಿ ಬ್ರೇಕ್ ಆದಮೇಲೆ ನಾನು ಬರ್ದಿದ್ದೀನಿ, ಪಾಸ್ ಆಗಿದೆ. Experiment attempts can be done by candidates. ಸೊ ಅದು ಡಿಫ್ರೆಂಟ್ ಇದೆ. ಈಗ ನಮ್ಮದು ಜನರಲ್ ಕ್ಯಾಟಗರಿದು 6 attempts, 6 attempts. 6 attempts, ನಮ್ಮದು ಪಾಯಿಂಟ್ ಅಟೆಂಪ್ಟ್ ಇರ್ತದೆ. OBC ಕ್ಯಾಂಡಿಡೇಟ್ಸ್ಗೆ 9 attempts ಇದೆ, 9 attempts. ಮತ್ತು ಜನರಲ್ ಕ್ಯಾಟಗರಿಗೆ ಏಜ್ ಲಿಮಿಟ್ ಇದೆ 32, OBCಗೆ 35, SC STಗೆ ಅನ್ಲಿಮಿಟೆಡ್ ಅಟೆಂಪ್ಟ್ಸ್. ಏಜ್ ಕೂಡ ಸ್ವಲ್ಪ ಮುಂದೆ ಇದೆ, ಬಟ್ ಅನ್ಲಿಮಿಟೆಡ್ ಅಟೆಂಪ್ಟ್ಸ್